ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ವಾರ ಭವಿಷ್ಯ. ನಾವು ಈಗ ವಾರ ಭವಿಷ್ಯದಲ್ಲಿ 3 ರಿಂದ 10ನೇ ತಾರೀಕು ಆಗಸ್ಟ್ ತಿಂಗಳದು ಈ ವಾರದಲ್ಲಿ ನಾವು ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಅದಕ್ಕೆ ಮುಂಚೆ ಮುಹೂರ್ತ ಭಾಗ, ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಆ ಮುಹೂರ್ತ ಭಾಗ ನೋಡೋಣ. ನೋಡಿ, ಸೋಮವಾರ 4ನೇ ತಾರೀಕು ದಶಮಿ ಬೀಳ್ತಾ ಇದೆ. ಮತ್ತೆ ಅನುರಾಧ ನಕ್ಷತ್ರ. ಸೊ ಈಗ ಅನುರಾಧ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಹೊಂದಾಣಿಕೆ ಆಗುತ್ತೆ ನೋಡೋಣ. ಅಶ್ವಿನಿ, ಮಖ, ಮೂಲ, ಮತ್ತೆ ನಿಮಗೆ ಕೃತಿಕಾ, ಮೃಗಶಿರ, ಪುನರಸು, ಆಶ್ಲೇಷ, ಉತ್ತರ ಪಾಲ್ಗುಣಿ, ಉತ್ತರಾಷಾಢ, ಚೈತ್ರ, ಧನಿಷ್ಠ, ವಿಶಾಖ, ಪೂರ್ವ ಭಾದ್ರ, ಜ್ಯೇಷ್ಠ, ರೇವತಿ. ಸೊ ಈ ನಕ್ಷತ್ರಗಳು ಯಾರ್ಯಾರಿದ್ದೀರೋ ಆ ನಕ್ಷತ್ರದವರು ಖಂಡಿತ ನೀವು ಈ ವಾರದ ಅಂದ್ರೆ ಸೋಮವಾರ ನಿಮಗೆ ಚೆನ್ನಾಗಿದೆ ಅಂತ ಆವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. ನಂತರ ಬರ್ತಾರೆ ನಿಮಗೆ ಬುಧವಾರ ಮೂಲ ನಕ್ಷತ್ರ ಬರ್ತಾ ಇದೆ, ದ್ವಾದಶಿ. ಸೊ ಈಗ ನಿಮಗೆ ಮೂಲ ನಕ್ಷತ್ರದವ್ರಿಗೆ ಯಾವ್ಯಾವ ಬೇರೆ ನಕ್ಷತ್ರದವ್ರಿಗೆ ಆ ದಿನ ಮ್ಯಾಚ್ ಆಗುತ್ತೆ ಅಂತಂದ್ರೆ ಶುಭ ಕಾರ್ಯಗಳಿಗೆ ಮುಹೂರ್ತ: ಭರಣಿ, ರೋಹಿಣಿ, ಆರಿದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರ, ರೇವತಿ. ಸೊ ಇವುಗಳು ನೀವು ಬುಧವಾರದ ಮೂಲ ನಕ್ಷತ್ರ ಬುಧವಾರ ದ್ವಾದಶಿ ಬೀಳುತ್ತೆ, ಸೊ ಅವ್ರು ಮಾಡ್ಕೋಬಹುದು. ನಂತರ ಗುರುವಾರ ಪೂರ್ವಾಷಾಢ ನಕ್ಷತ್ರ ತ್ರಯೋದಶಿ ಬೀಳ್ತಾ ಇದೆ. ಇವುಗಳಿಗೆ ನೋಡಿ, ಉತ್ತರಾಷಾಢ ನಕ್ಷತ್ರದವರು ಧನಿಷ್ಠ, ಪೂರ್ವ ಭಾದ್ರ, ರೇವತಿ, ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಘ, ಉತ್ತರ, ಚೈತ್ರ, ವಿಶಾಖ, ಜ್ಯೇಷ್ಠ, ಮೂಲ. ಈ ನಕ್ಷತ್ರಗಳು ಖಂಡಿತ ಆವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬಹುದು. ಗುರುವಾರ ಬೀಳುತ್ತೆ, ಪೂರ್ವಾಷಾಢ, ತ್ರಯೋದಶಿ. ಸೊ ಈ 3 ದಿನ ನಿಮಗೆ ಮುಹೂರ್ತ ಭಾಗ ಸಿಕ್ಕಿದೆ. ಆ ನಕ್ಷತ್ರಗಳು ಹೊಂದಾಣಿಕೆ ಆಗೋರು ಖಂಡಿತ ಶುಭ ಕಾರ್ಯಗಳನ್ನ ದೈವವಾಗಿ ಮಾಡ್ಕೊಳ್ಳಿ. ನಕ್ಷತ್ರ ತಿಥಿ ಎರಡೂ ಚೆನ್ನಾಗೇ ಇದೆ. ಈಗ ನಂತರ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಈಗ ನೋಡಿ, ನಮಗೆ ಈ ವಾರದಲ್ಲಿ ಒಂದು ಉಪಕರ್ಮ ಬರ್ತಾ ಇದೆ, ನಂತರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಹಬ್ಬಗಳಲ್ಲಿ ಪರಿಹಾರ ಹುಡುಕಬೇಕು ನೀವು. ಪರಿಹಾರಕ್ಕೆ ಸಪರೇಟ್ ಆಗಿ ನಾನು ಹಣ ಹೂಡಿಕೆ ಮಾಡ್ತೀನಿ ಅನ್ನೋದಕ್ಕಿಂತ ಈಗ ನಿಮಗೆ ವರಮಹಾಲಕ್ಷ್ಮಿ, ಶುಕ್ರ ಆಧಿಪತ್ಯತೆ, ಹಬ್ಬಗಳಲ್ಲಿ ಪರಿಹಾರ ನೋಡಿ. ಹಬ್ಬನ ಆಚರಣೆ ಮಾಡ್ತೀರಾ, ಅದು ಖರ್ಚು ಆಗ್ತಿರುತ್ತೆ, ಹೊಸ ಬಟ್ಟೆನೂ ತಗೊಂಡಿರ್ತೀರಾ. ಹಾಗೇನೆ ಇವಾಗ ನೋಡಿ, ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದು. ಅಂದ್ರೆ ಈಗ ಪಶುಗಳು, ಯಾವುದೇ ಪಶುಗಳಿಗೆ ಆಗಲಿ ನಾಯಿಗಳಿಗಾಗಲಿ ಊಟ ಹಾಕೋದ್ರಿಂದ ಕುಜ, ಕೇತು, ರಾಹು 3 ಗ್ರಹ ಶಾಂತಿ ಒಟ್ಟಿಗೆ ಹೋಗುತ್ತೆ. ಪಕ್ಷಿಗಳಿಗೆ ಬೆಳಗ್ಗೆ ಆಹಾರ ನೀಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ. ಅರ್ಲಿ ಮಾರ್ನಿಂಗು ಬರ್ಡ್ ಫೀಡಿಂಗ್ ಇಂದ ಸೂರ್ಯ ಶಾಂತಿ ಆಗುತ್ತೆ. ನಂತರ ಇವಾಗ ನೀವು ಈಗ ರಾಹುಗೆ ಧಾರಣೆಯಲ್ಲಿ ಏನ್ ಹಾಕೊಂಡ್ರೆ ಅಂದ್ರೆ, ನೀವು ಬೆಳ್ಳಿನ ಧಾರಣೆ ಮಾಡೋದ್ರಿಂದ, ಬೆಳ್ಳಿ ಸರ ಹಾಕೋಣದಾಗಲಿ, ಬೆಳ್ಳಿ ಕಡಗ ಹಾಕೋಣದಾಗಲಿ, ಇದರಲ್ಲಿ ರಾಹು ಶಾಂತಿ ಆಗುತ್ತೆ. ಹಾಗೇನೆ ಹರಿಯೋ ನದಿಯಲ್ಲಿ ತೆಂಗಿನಕಾಯಿ ಬಿಡೋದ್ರಿಂದ ರಾಹು ಶಾಂತಿ ಆಗುತ್ತೆ. ಹರಿಯೋ ನದಿಯಲ್ಲಿ ಕಾಪರ್ ಬಿಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ. ಈ ತರ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೋಬಹುದು. ಮತ್ತೆ ಹಬ್ಬದ ದಿನ ಏನ್ ಪರಿಹಾರ ಮಾಡ್ಕೋಬಹುದು ಅಂತ ನೋಡಿ. ಈಗ ನಿಮ್ಗೆ ಹಬ್ಬದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನೈವೇದ್ಯ ಆದ್ಮೇಲೆ ಒಂದು 4 ಜನ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ದಾನದಲ್ಲಿ ಪರಿಹಾರ ತುಂಬಾ ಶ್ರೇಷ್ಠ. ದಾನ ಮತ್ತು ಮಂತ್ರಗಳು ನಿಮ್ಗೆ ಬೇಗ ಎಫೆಕ್ಟ್ ರಿಸಲ್ಟ್ ಕೊಡುತ್ತೆ. ನಿಮ್ಗೆ ಪರಿಹಾರಕ್ಕೆ ಅರ್ಥಬದ್ಧವಾಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ನೋಡಿ, ತುಂಬಾ ಜನ ವಿಡಿಯೋಗಳು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ, ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲಗಳು ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಂಹರಾಶಿ ನೋಡಿ, ಈಗ ನಮಗೆ ಸಿಂಹರಾಶಿಯಲ್ಲಿ ರಾಶಿಯಲ್ಲಿಯೇ ಕೇತು ಸ್ಥಿತನಾಗಿದ್ದಾನೆ. ಸೊ ಆವಾಗ ಏನಂದ್ರೆ, ನಮಗೆ ಈ ವರ್ಷದಲ್ಲಿ ಸ್ವಲ್ಪ ನೀರಸ ವಾತಾವರಣ ಜಾಸ್ತಿ. ಮನೆಯಲ್ಲಿ ಸ್ವಲ್ಪ ನಿಧಾನ ಮಾಡುತ್ತೆ ಕೆಲಸ ಕಾರ್ಯಗಳನ್ನೆಲ್ಲ. ನೀವು ಅನ್ಕೊಂಡಿದ್ದ ತಕ್ಷಣ ಆಗ್ತಾರಲ್ಲ. ಆದ್ರೆ ಗುರು ಶುಕ್ರರು 11ನೇ ಮನೆಯಲ್ಲಿದೆ, ಲಾಭಸ್ಥಾನದಲ್ಲಿದೆ. ಇವಾಗ ನಿಮಗೆ ಸಿಂಹರಾಶಿಯವರಿಗೆ 3ನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿ ಆಗ್ತಾನೆ ಶುಕ್ರ. ಸೊ ಕೆಲಸ ಕಾರ್ಯಗಳಲ್ಲಿ, ಮಾತುಕತೆಯಲ್ಲಿ ಇದರಿಂದ ಲಾಭ ಬರುವಂತ ಚಾನ್ಸಸ್ ಹೆಚ್ಚಾಯಿತು. ನಂತರ ಗುರು ಕೂಡ ನಿಮಗೆ ಪಂಚಮಾಧಿಪತಿ ಆಗ್ತಾನೆ, ಮತ್ತೆ ಅಷ್ಟಮಾಧಿಪತಿ ಆಗ್ತಾನೆ. 5, 8, 11. ಸೊ ಅದು ಶುಕ್ರನಿಂದ ಸೇರಿದೆ. ಸೊ ಪ್ರೀತಿ ಪ್ರೇಮದಲ್ಲಿ ಜಯ, ಹೈಯರ್ ಎಜುಕೇಶನ್ ಅಲ್ಲಿ ಜಯ. ಸೊ ಯಾರ್ಯಾರು ಶಾಲೆಗಳು ನಡೆಸ್ತಾ ಇದ್ದೀರಾ, ಸೊ ಕ್ರಿಯೇಟಿವ್ ಜಾಬ್ ಅಲ್ಲಿ ಇದ್ದೀರಾ, ಅಂತವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸಿಂಹರಾಶಿಯವರಿಗೆ ಗುರು ಶುಕ್ರರಿಂದ ಲಾಭ ಚೆನ್ನಾಗಿದೆ. ಮತ್ತೆ ನೋಡಿ, ಈಗ ನಮಗೆ 12ನೇ ಮನೆಯಲ್ಲಿ ಬುಧ ಮತ್ತೆ ಸೂರ್ಯ, ಇದು ನಮಗೆ ಖರ್ಚು ಜಾಸ್ತಿ ತೋರಿಸುತ್ತೆ. ಈಗ 2ನೇ ಮನೆ ಕೇತು, ಕುಟುಂಬಕ್ಕೋಸ್ಕರನೇ ಬುಧ ಮತ್ತು ಸೂರ್ಯರು. ಈಗ ಫ್ಯಾಮಿಲಿ ಮೆಂಬರ್ಸ್, ಅಕ್ಕಂಗಿರು, ಅಣ್ಣ ತಮ್ಮಂದ್ರು ಅಥವಾ ತಂದೆ, ಈ ವಿಷಯಗಳಿಗೆ ಅಥವಾ ಸ್ವಂತ ಸೂರ್ಯನೇ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಸ್ವಂತಕ್ಕೆ ಖರ್ಚು ಜಾಸ್ತಿ ತೋರಿಸ್ತಾ ಇದೆ ಇಲ್ಲಿ. ಸಿಂಹರಾಶಿಯವರಿಗೆ ಬುಧ ಮತ್ತು ಸೂರ್ಯ ಎರಡೂ ಶಾಂತಿ ಅಗತ್ಯ ಇದೆ. ಈ ವಾರದಲ್ಲಿ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು ಅಥವಾ ಸೋದರ ಮಾವನಿಗೆ ಏನಾದರೂ ಒಂದು ಉಪಹಾರನೋ ಅಥವಾ ಗಿಫ್ಟೋ ಕೊಡೋದ್ರಿಂದ ಬುಧ ಶಾಂತಿ ಆಗುತ್ತೆ. ಹಸಿರು ವಸ್ತ್ರ ದಾನ ಮಾಡೋದ್ರಿಂದ ಕೂಡ ನೀವು ಬುಧ ಶಾಂತಿ ಮಾಡ್ಕೋಬಹುದು. ತಂದೆ ಸೇವೆ ಮಾಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ. ಅಥವಾ ಗೋಧಿಯನ್ನು ಯಾವಾಗ ನಾರಾಯಣ, ವಿಷ್ಣು, ರಾಮಕೃಷ್ಣ ಈ ದೇವಸ್ಥಾನಗಳು ಕೊಡೋದ್ರಿಂದ ಖಂಡಿತ ಸೂರ್ಯ ಪರಿಹಾರ ಆಗುತ್ತೆ.
ಅಥವಾ ನೀವು ಬೆಳಗಿನ ಜಾವ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ. ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ. ಆದರೆ ಗುರು 11 ಶುಕ್ರ 11ರಲ್ಲಿದೆ, ಏನು ಭಯ ಬೀಳುವಂತ ಅವಶ್ಯಕ ಇಲ್ಲ. ಸಿಂಹ ರಾಶಿಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ, ಇವ ನಮಗೆ ಕನ್ಯಾ ರಾಶಿಯವರಿಗೆ ರಾಶಿಯಲ್ಲಿಯೇ ಕುಜ 3 ಮತ್ತು 8ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದೆ. ನಂತರ ನಿಮಗೆ ನೋಡಿ ಪರಾಕ್ರಮ ಅಧಿಪತಿ ಆಗ್ತಾನೆ ಕುಜ ಮತ್ತು ಅಷ್ಟಮಾಧಿಪನ ಆಗ್ತಾನೆ. ನಿಮ್ಮ ರಾಶಿಯಲ್ಲೇ ಇದೆ. ಸಪ್ತಮದಲ್ಲಿ ಶನಿ. ಕುಜ ಶನಿ ನೋಡಿದಾಗ ಕನ್ಯಾ ರಾಶಿಯವರು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ ನೀವು ಇದನ್ನು ಬ್ಯಾಲೆನ್ಸ್ ಮಾಡಬಹುದು. ಇಲ್ಲ ಅಂದ್ರೆ ಪತಿ ಪತ್ನಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಿವಾದಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಕರ್ಮಸ್ಥಾನದಲ್ಲಿ ಗುರು ಶುಕ್ರರ ಯುತಿ. ಕರ್ಮಸ್ಥಾನದಲ್ಲಿ ಗುರು ಶುಕ್ರರ ಯುತಿ ಆಗಿದೆ. 4ನೇ ಮನೆ ನೋಡ್ತಾ ಇದೆ. ವಾಹನ ಖರೀದಿಗೆ, ಭೂಮಿ ಖರೀದಿಗೆ ಅಥವಾ ತಾಯಿ ಆರೋಗ್ಯ ವೃದ್ಧಿಗೆ ಇದಕ್ಕೆ ಈ ತಿಂಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಶುಕ್ರ ನಿಮಗೆ 2 ಮತ್ತು ಭಾಗ್ಯಾಧಿಪತಿ ಆಗ್ತಾನೆ. ಸೊ ವಧುವರ ಅನ್ವೇಷಣೆಯಲ್ಲಿದ್ರೆ, ಈಗ ನೋಡಿ ಕನ್ಯಾ ರಾಶಿ ಗುರುಬಲ ಇಲ್ಲ, ಬಟ್ ಆದ್ರೂ ನಿಮ್ಗೆ ಶುಕ್ರನಿಂದ ಭಾಗ್ಯಾಧಿಪತಿ ಯಾವಾಗ ಗುರು ಜೊತೆ ಸೇರಿದೆ ಆಗ ನಿಮಗೆ ವಿವಾಹಕ್ಕೆ ಒಂದು ಸಮಯ ಚೆನ್ನಾಗಿದೆ ಅಂತ ಅರ್ಥ. ಸೊ ವಧುವರ ಅನ್ವೇಷಣೆಗೆ, ಶುಭ ಕಾರ್ಯಗಳಿಗೆ ಇದಕ್ಕೆಲ್ಲ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಂತರ ನೋಡಿ 11ನೇ ಮನೆಯಲ್ಲಿ ಬುಧ ಸೂರ್ಯರು, ಬುಧಾದಿತ್ಯ ಯೋಗ ಉಂಟಾಗಿದೆ 11ನೇ ಮನೆಯಲ್ಲಿ. ನಿಮ್ಮ ರಾಶ್ಯಾದೀಪ ಮತ್ತು ಕರ್ಮಾದೀಪ. ಸೊ ಕೆಲಸದಲ್ಲಿ ಏನಾದರೂ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ. ಸೊ ಅದರಿಂದ ಕೂಡ ಅನುಕೂಲಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ 12ರಲ್ಲಿ ಕೇತು ಇದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಸಿಗುತ್ತೆ ಈ ವಾರದಲ್ಲಿ. 6ನೇ ಮನೆ ರಾಹು ಖಂಡಿತ ನಿಮಗೆ ಶತ್ರುಗಳ ಮೇಲೆ ವಿಜಯ ಅಥವಾ ಕೆಲಸ ಕಾರ್ಯಗಳಲ್ಲಿ ಹೊಸ ಜನರನ್ನ ಮೀಟ್ ಮಾಡ್ತೀರಾ. ಅದರಿಂದ ಸಂಪರ್ಕಗಳು ಹೆಚ್ಚಾಗುತ್ತೆ. ಸೊ ನಿಮಗೆ ಅನುಕೂಲಗಳು ರಾಹುವಿಂದನೂ ಇದೆ. ಸಪ್ತಮದ ಶನಿ ವಕ್ರಿಯ ಆಗಿರೋದು ಒಂದು ಅರ್ಧ ಲಾಭ. ನವೆಂಬರ್ ತನಕ ಆ ಲಾಭನ ಉಪಯೋಗಿಸ್ಕೊಳ್ಳಿ ನೀವು. ಆದ್ರೂ ಶನಿ ಶಾಂತಿ ಅಗತ್ಯ ಇದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಮ್ಮ ಮಾಮಿ ಶನೈಶ್ಚರಂ ಈ ಮಂತ್ರಗಳು ಹೇಳ್ಕೊತಾ ಪೂಜಾ ನಿಮ್ಮ 45 ದಿನಗಳ ಕಾಲ ನಿಮ್ಮ ಅಣ್ಣ ತಮ್ಮಂದ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನಾದ್ರು ಒಂದು ಉಪಹಾರ ಕೊಡಿಸೋದಾಗ್ಲಿ ಅಥವಾ ಸೇವೆ ಮಾಡೋದಾಗ್ಲಿ ಅಥವಾ ಒಂದು ವಾಕಿಂಗು, ಜಿಮ್ ಮಾಡೋದಾಗ್ಲಿ, ಏನಾದರೂ ಒಂದು ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಇದ್ರೆ ಪೂಜೆ ಶಾಂತಿ ಆಗುತ್ತೆ. ಇಲ್ಲಾಂದ್ರೆ ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡಿ, ಇಲ್ಲ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ. ಗಂಗಾಸುತಾಯ ನಮಃ, ಕಾರ್ತಿಕೇಯ ನಮಃ ಈ ಮಂತ್ರ ಈಗ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಪೂಜೆ ಶಾಂತಿ ಆಗುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪೂಜೆ ಶಾಂತಿ ಮಾಡ್ಕೊಳ್ಳಿ. ತುಲಾರಾಶಿ, ತುಲಾರಾಶಿಯವರಿಗೆ ನೋಡಿ 12ನೇ ಮನೆಯಲ್ಲಿ ಕುಜ ಸಂಚಾರ. ತುಲಾರಾಶಿಯವರಿಗೆ ಸಪ್ತಮಾಧಿಪತಿಯಾಗಿ 12ರಲ್ಲಿದ್ದು ಕುಜ ನಿಮ್ಮ ಸಪ್ತಮನ್ನೇ ನೋಡುತ್ತೆ. ಜೊತೆ ಶನಿ ದೃಷ್ಟಿ ಬೇರೆ ಬಿದ್ದಿದೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಾತುಕತೆ, ವಾದ ವಿವಾದ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ನೀವು ಕೋಪನ ಕಡಿಮೆ ಮಾಡಿಕೊಂಡು ವ್ಯವಹಾರ ಮಾಡೋದ್ರಿಂದ ಪ್ಲಸ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಖಂಡಿತ ನಿಮಗೆ ಪೂಜೆ ಶಾಂತಿ ಆಗುತ್ತೆ. ಪೂಜೆ ಶಾಂತಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗ್ಲಿ ಅಥವಾ ಅಣ್ಣ ತಮ್ಮಂದ್ರು ಸೇವೆ ಮಾಡೋದಾಗ್ಲಿ, ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದ್ರಿಂದ ಪೂಜೆ ಶಾಂತಿ ಆಗುತ್ತೆ. 6ನೇ ಮನೆ ಶನಿ ಒಳ್ಳೆ ಫಲನೆ ಕೊಡುತ್ತೆ. ಬಟ್ ಪಂಚಮದ ರಾಹು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮತ್ತೆ ಮಕ್ಕಳು ನಿಮ್ಮ ಮಾತು ಕೇಳೋದು ಕಡಿಮೆ ಆಗುತ್ತೆ. ಅಥವಾ ಹೈಯರ್ ಎಜುಕೇಶನ್ ನೀವೇನಾದ್ರೂ IT ಫೀಲ್ಡು, ಮಾಧ್ಯಮ, ಡಿಜಿಟಲ್ ಇಂಥದ್ದು ಓದ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಜನರಲ್ ಎಜುಕೇಶನ್ಸ್ ಇದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. 5ನೇ ಮನೆ ರಾಹು ಇದ್ರೆ ಅಂದ್ರೆ ಚಂಚಲತೆ ಕೊಡುತ್ತೆ ಅಥವಾ ಅವ್ರಿಗೆ ಮೈಂಡ್ ಡೈವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ರಾಹು ಪರಿಹಾರ ಅಗತ್ಯ ಇದೆ, ಆರೋಗ್ಯಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ. ಸೊ ಉದ್ದಿನ ಬೇಳೆ ಐಟಮ್, ದೋಸೆ, ಇಡ್ಲಿ ಇಂಥದನ್ನ ಸ್ನೇಹಿತರು ಕೊಡ್ಸೋದಾಗ್ಲಿ ಅಥವಾ ಉದ್ದನ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ದಾನ ಕೊಡೋದಾಗ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಅರ್ಚನೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಮಾಡೋದ್ರಿಂದ ನಿಮಗೆ ರಾಹು ಶಾಂತಿ ಆಗುತ್ತೆ. ತುಲಾರಾಶಿಯವರಿಗೆ ಮತ್ತೆ ಭಾಗ್ಯದಲ್ಲಿ ಗುರು ಶುಕ್ರರು ನಿಮ್ಮ ರಾಶಿನೇ ನೋಡ್ತಾ ಇದೆ. ಸೊ ಈಗ ನಿಮ್ಮ ರಾಶಿನೇ ನೋಡ್ತಿದ್ರೆ ಏನಾನ ಸಣ್ಣ ಪುಟ್ಟ ತೊಂದರೆಗಳು ಬಂದ್ರು ಅದು ಪರಿಹಾರ ಆಗುತ್ತೆ. ಯಾಕಂದ್ರೆ ಗುರು ಶುಕ್ರರು ಗುರುವಿಂದ ಪಂಚಮದಲ್ಲಿ ನಿಮ್ಮ ರಾಶಿ ನೋಡ್ತಾ ಇದೆ, ಶುಕ್ರನಿಂದ 5ನೇ ಮನೆಯಲ್ಲಿ ಇರೋದ್ರಿಂದ ಆ ತ್ರಿಕೋಣದಲ್ಲಿ ಬರೋದ್ರಿಂದ ಗುರು ಶುಕ್ರರು ಇಬ್ಬರದು ಆಶೀರ್ವಾದ ಇದೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಯಲ್ಲಿ ಅನುಕೂಲ, ನಿಮ್ಮ ತಂದೆ ಆರೋಗ್ಯದಲ್ಲಿ ಚೇತರಿಕೆ, ನಿಮಗೆ ಎಜುಕೇಶನ್ ವಿದ್ಯಾರ್ಥಿಗಳಾಗಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಒಟ್ಟಾರೆ ತಗೊಂಡ್ರೆ ನಿಮಗೆ ಈ ವಾರನೂ ತುಂಬಾ ಚೆನ್ನಾಗಿದೆ ತುಲಾರಾಶಿಗೆ ಅಂತ ಹೇಳ್ಬೋದು. ಪಂಚಮದ ರಾಹುಗೆ 12ನೇ ಮನೆ ಕುಜಿಗೆ ಪರಿಹಾರ ಅಗತ್ಯ ಇದೆ. ವೃಶ್ಚಿಕ ರಾಶಿ, ರಾಶ್ಯಾದೀಪ 11ರಲ್ಲಿದೆ. ವೃಶ್ಚಿಕ ರಾಶಿಯವರಿಗೆ ಹೊಸ ಕೆಲಸ, ಅದರಲ್ಲೂ ಲ್ಯಾಂಡ್ ಸರ್ವೇಲಿ ಇರೋರು, ಆರ್ಕಿಟೆಕ್ಟ್ಸ್ಗಳು, ಅಡ್ವೊಕೇಟ್ಸ್ಗಳು, ಕನ್ಸಲ್ಟೆನ್ಸಿ ಮಾಡ್ತಾರೆ ನೋಡಿ. ಕಾಲಪುರುಷ ಕುಂಡಲಿನಲ್ಲಿ 8ನೇ ಭಾವ ನಿಮಗೆ ವೃಶ್ಚಿಕ ರಾಶಿ ಬರುತ್ತೆ. 8 ಅಂದ್ರೆ ಏನು, ಕನ್ಸಲ್ಟೆನ್ಸು. ಈಗ ಫಿಸಿಷಿಯನ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಅದರಲ್ಲೂ ಮರ್ಮಾಂಗವನ್ನು ತೋರಿಸುತ್ತೆ, ಹೊಟ್ಟೆ ಕೆಳಭಾಗನೂ ತೋರಿಸುತ್ತೆ. ಅಂತ ಡಾಕ್ಟರ್ಗಳಿಗೆಲ್ಲ ಇವಾಗ ಹಣಕಾಸು ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಕನ್ಸಲ್ಟೆನ್ಸಿ ಇರ್ಬೋದು ಅಥವಾ ಫಿಸಿಯೋಥೆರಪಿಸ್ಟ್ ಇರ್ಬೋದು, ಯಾರು ಕೌನ್ಸಿಲಿಂಗ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿದೆ. ಲ್ಯಾಂಡ್ ಸರ್ವೇಲಿ ಇರೋರ್ಗೂ ಚೆನ್ನಾಗಿದೆ, ಆರ್ಕಿಟೆಕ್ಟ್ ಚೆನ್ನಾಗಿದೆ.
ವೃಶ್ಚಿಕ ರಾಶಿಯವರಿಗೆ 11ನೇ ಮನೆ ಕುಜ ಖಂಡಿತ ಲಾಭದಾಯಕವಾಗಿದೆ. ಆದರೆ 4ನೇ ಮನೆ ರಾಹು, ಪಂಚಮದಲ್ಲಿ ಶನಿ. 4ರಲ್ಲಿ ರಾಹು ಇದ್ರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇವ್ರಿಗೂ ಮನಸ್ಸು ಸ್ಥಿರತೆ ಇರಲ್ಲ. ಇಲ್ಲ ವಾಹನ ಖರೀದಿ ಮಾಡಬೇಕು, ಹೊಸ ಮನೆ ತಗೋಬೇಕು ಅಂದ್ರೆ ಆಸೆ ಹೆಚ್ಚಾಗಿರುತ್ತೆ, ದುರಾಸೆ ಅಂತ ಹೇಳ್ಬೋದು. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಸ್ವಲ್ಪ ಸೋಂಬೇರಿಗಳಾಗ್ತಾರೆ, ಬೆಳಗ್ಗೆ ಹೇಳೋದು ನಿಧಾನ ಮಾಡಿಬಿಡ್ತಾರೆ, ಹಂಗಂತ ಭಯ ಅವಶ್ಯಕತೆ ಇರಲ್ಲ. ಇಲ್ಲೂ ಕೂಡ ಪಂಚಮದಲ್ಲಿ ಶನಿ ಶಾಂತಿ ಅಗತ್ಯ. ಹೆಚ್ಚಿನ ಹೈಯರ್ ಎಜುಕೇಶನ್ ಮಾಡ್ತಿದ್ರೆ ಅದು ನಿಧಾನ ಮಾಡೋಂಥ ಚಾನ್ಸಸ್ ಇರುತ್ತೆ. ಅಷ್ಟಮದಲ್ಲಿ ಶುಕ್ರ ನಿಮಗೆ ಆಕಸ್ಮಿಕ ಶುಭ ಸುದ್ದಿ ಕೊಡುತ್ತೆ. ಈ ತಿಂಗಳೆಲ್ಲ ನಿಮಗೆ ಶುಭ ಸುದ್ದಿ ಇದೆ. ಆ ಶುಕ್ರನಿಂದ ಲಾಭ ಚೆನ್ನಾಗಿದೆ. ಬಟ್ ಗುರುನು ಅಷ್ಟಮದಲ್ಲಿದ್ದು 2ನೇ ಮನೆ ನೋಡ್ತಿದ್ರೆ ಮನೆಗೆ ಬಂದ್ರೆ ಏನೋ ಸಣ್ಣ ಪುಟ್ಟ ದುಃಖ, ನಿರಾಸೆ, ಜಗಳ. ಸೊ ಇದಕ್ಕೆ ಗುರು ಶಾಂತಿ ಅಗತ್ಯ. ಹಳದಿ ವಸ್ತ್ರವನ್ನ ಈ 1 ವರ್ಷ ಪೂರ್ತಿ ನೀವು ಹಳದಿ ವಸ್ತ್ರನ ಒಂದು 3 ತಿಂಗಳು ಒಂದ್ಸಲಿನಾದ್ರು ಹಳದಿ ವಸ್ತ್ರವನ್ನ ಗುರು ಸಮಾನರಿಗೆ ದಾನ ಕೊಡಿ. ಈ ಕಡಲೆ ಉಸುಳಿ ಮಾಡಿ ನೀವು ಈ ಶಿವನ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಂಚೋದ್ರಿಂದ ಅಥವಾ ಬಡವರಿಗೆ ಹಂಚೋದ್ರಿಂದ ಕೂಡ ಖಂಡಿತ ನಿಮಗೆ ಲಾಭ ಇದೆ. ಸೊ ಗುರು ಶಾಂತಿ ಆಗುತ್ತೆ. ಅಥವಾ ಗುರು ಮಂತ್ರಗಳು, ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಗುರು ಪರಿಹಾರ ಆಗುತ್ತೆ. ಮತ್ತೆ ನೋಡಿ 9 ಭಾಗ್ಯದಲ್ಲಿ ನಿಮಗೆ ಬುಧ ಸಂಚಾರ. ನಮಗೆ ಭಾಗ್ಯದಲ್ಲಿ ಬುಧ ಸಂಚಾರ ಆಗ್ತಾ ಇದ್ದಾಗ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳಿಗೂ ಚೆನ್ನಾಗಿದೆ, ಕಮ್ಯುನಿಕೇಶನ್ಗೂ ಚೆನ್ನಾಗಿದೆ. ಬಟ್ ಈಗ ಸೂರ್ಯ ನಮಗೆ ಕರ್ಮಾಧಿಪತಿಯೂ 9ನೇ ಮನೆಗೆ ಬಂದ. ಹಾಗಾಗಿ ತಂದೆ ವಿಚಾರದಲ್ಲಿ ಸ್ವಲ್ಪ 50-50 ಅಂದ್ರೆ ಅರ್ಧಂಬರ್ಧ ಆಗುತ್ತೆ ಈಗ. ಹಾಗಾಗಿ ತಂದೆ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ನಿಮಗೆ ಸರ್ಕಾರದ ಏನಾದರೂ ಟ್ಯಾಕ್ಸ್ ಕಟ್ಟಬೇಕು, ಫೈನ್ ಕಟ್ಟಬೇಕಾ, ಅಥವಾ ಸರ್ಕಾರದ ವಿಷಯಗಳು ನಿಧಾನ ಆಗ್ತಿದೆ. ಈಗ ಬುಧ ಇರೋದ್ರಿಂದ ಆ ಕಮ್ಯುನಿಕೇಶನ್ ಬೇಗ ನಡೆಯುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀವು ಎಫರ್ಟ್ ಎಕ್ಸ್ಟ್ರಾ ಹಾಕಬೇಕು. ನಿಮ್ಮ ಪ್ರಯತ್ನಗಳು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರು ಕೂಡ ನಿಮ್ಮ ಕೆಲಸಗಳು ಆಗುತ್ತೆ. ನಂತರ ನಿಮ್ಗೆ ಈಗ ಕರ್ಮಸ್ಥಾನ 7, 8, 9, 10 ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕೇತು ಇದ್ರೆ ಕೆಲಸ ಕಾರ್ಯಗಳು ಸ್ವಲ್ಪ ನೀರಸ, ನಿಧಾನ ಅನಿಸ್ತಾ ಇರುತ್ತೆ. ಕೇತು ಶಾಂತಿ ನಿಮಗೆ ಇನ್ನೂ 1.5 ವರ್ಷಗಳ ಅಗತ್ಯ ಇದೆ. ಗಣೇಶನ ಸ್ತೋತ್ರ ಹೇಳೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಗರಕೆ ಕೊಡೋದ್ರಿಂದ ಆಗಲಿ ಅದು ಪರಿಹಾರ ಆಗುತ್ತೆ. ಬೀದಿ ನಾಯಿಗೆ ಆಹಾರ ಕೊಟ್ಟರೆ ಬೇಗ ಪರಿಹಾರ ಆಗುತ್ತೆ. ನಂತರ ವೃಶ್ಚಿಕ ರಾಶಿಯವರಿಗೆ ಈಗ ಚಂದ್ರನ ಸಂಚಾರ ನೋಡಿ. ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುತ್ತೆ. ಹಾಗಾಗಿ ಮೊದಲ 2-3 ದಿವಸ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 2ನೇ ಮನೆ ಸಂಚಾರ ಮಾಡುತ್ತೆ, ಗುರು ದೃಷ್ಟಿ ಇದೆ. ಸೊ ಈ ವಾರದಲ್ಲಿ ನಿಮಗೆ ನನ್ನ ಪ್ರಕಾರ ಚಂದ್ರನಿಂದ ಲಾಭ ಚೆನ್ನಾಗಿದೆ. ಹಣಕಾಸು ಏನಾದರೂ ಬಿಲ್, ಹಳೆ ಬಾಕಿ ಬಿಲ್ ಬರೋದಿದ್ರೆ ಖಂಡಿತ ಬರುವಂತ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಸೊ ಚಂದ್ರನಿಂದ ಲಾಭ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ನೋಡಿ, ತುಂಬ ಜನ ವಿಡಿಯೋಗಳು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ, ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲಗಳು ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.